ಅರ್ಜುನ್ ಜೆ.ಪಿ. ಪಾಟೀಲ್ ಮಗ. ಇದೊಂದು ವಿಷಯ ಗೊತ್ತಾದ ತಕ್ಷಣ ಅವಳೆ ಅವನ ಬಿಟ್ಟು ಹೋಗ್ತಾಳೆ. ಪಾಪ ಅವನ ಜೊತೆ ಇರಕ್ಕೂ ಆಗದೆ ಬಿಟ್ಟು ಹೋಗಕ್ಕೂ ಆಗದೆ ನರಳು ಸಾಯ್ತಾಳೆ. ಹಾಯ್ ಕಣೆ. ಹೋಯ್, ನಿಂತಲ್ಲೇ ಕಳೆದೋಗಿದ್ಯಲ್ಲೇ, ಏನು ಯೋಚನೆ ಮಾಡ್ತಿದ್ಯಾ? ಹಲೋ, ಏನಾಯ್ತು? ಇಷ್ಟು ದಿನ ಅರ್ಜುನ್ ಆ ಭಾರ್ಗವಿನ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದ್ದ. ಆದ್ರೆ ಇವತ್ತು ಆಲ್ರೆಡಿ ಮದ್ವೆ ಆಗೋಗಿದೆ ಅಂತ ಹೇಳ್ತಾ ಇದ್ದೇನೆ. ಭಯ ಆಗ್ತಿದೆ ವಿಕಿ. ಅಂದ್ರೆ ಅವನ್ ತಲೆ ಅಷ್ಟೊಂದು ಕೆಡ್ಸಿದಾಳೆ ಅಂತ ಆಯ್ತು. ಇನ್ ಲೇಟ್ ಮಾಡಬಾರ್ದು, ಬೇಗ ಸುಪಾರಿ ಕೊಟ್ಟು ಮುಗಿಸ್ಬಿಡೋಣ. ವಿಕಿ, ಅವಳಷ್ಟು ಈಸಿಯಾಗಿ ಸಾಯ್ಬಾರ್ದು ವಿಕಿ. ನರಳಿ ನರಳಿ ಸಾಯ್ಬೇಕು. ಅಷ್ಟಕ್ಕೂ ಮದ್ವೆ ಆಗೋದ್ರು ಅವಳ ಮನಸ್ಪೂರ್ದು ಅವನ್ನ ಬಿಟ್ಟೋಗೋಕೆ ಒಂದೇ ಒಂದು ವಿಷಯ ಸಾಕು. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅಕ್ಕ, ಏನದು? ಅರ್ಜುನ್ ಜೆ.ಪಿ. ಪಾಟೀಲ್ ಮಗ. ಇದೊಂದು ವಿಷಯ ಗೊತ್ತಾದ ತಕ್ಷಣ ಅವಳೆ ಅವನ ಬಿಟ್ಟು ಹೋಗ್ತಾಳೆ. ಪಾಪ ಅವನ ಜೊತೆ ಇರಕ್ಕೂ ಆಗದೆ ಬಿಟ್ಟು ಹೋಗಕ್ಕೂ ಆಗದೆ ನರಳು ಸಾಯ್ತಾಳೆ. ಆಮೇಲೆ ಹೇಗಿದ್ರು ನನ್ನ ಅರ್ಜುನ್ ಮದ್ವೆ ಆಗುತ್ತೆ. ಆಬ್ವಿಯಸ್ಲಿ ಅವಳ ಮನ್ಸು ಮುರಿಯುತ್ತೆ. ಅಂದ್ರೆ ಈ ಕಡೆ ಇಷ್ಟಪಟ್ಟು ಹುಡುಗಾನೂ ಸಿಗ್ಲಿಲ್ಲ, ಆ ಕಡೆ ಕೇಸು ಗೆಲ್ಲಿಲ್ಲ. ಸೂಪರ್. ನರಕ್ಕಾಗತ್ತೆ ಅವಳ ಲೈಫು. ಹಾ, ಮೇಡಮ್, ಅದ್ಗೆ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಅದ್ಬಿಡು ಪಾರ್ಥ, ನಿಮ್ ತಂದೆ ಹೆಸರೇನು? ಸಡನ್ ಆಗಿ ಯಾಕೆ ಕೇಳ್ತಿದ್ದೀರಾ? ಸಡನ್ ಆಗಿ ಎಲ್ಲಿ ಪಾರ್ಥ? ಏನು ಗೊತ್ತಿಲ್ದೇನೆ ನಿಮ್ಮನ್ ಮದ್ವೆನೇ ಆಗಿದ್ದೇನೆ. ಹೋಗ್ಲಿ ಬಿಡಿ. ನಿಮ್ ತಾಯಿ ಹೆಸರೇನು? ಇವ್ರಿಗೇನಾದ್ರೂ ನಾನು ಹೇಳೋ ಮುಂಚೆನೆ ಗೊತ್ತಾಯ್ತಾ, ಅಥವಾ ಸುಮ್ನೆ ಮನೆಯವ್ರ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದಾರ? ನಿನ್ ಬಗ್ಗೆ, ನಿನ್ ಮನೆ ಬಗ್ಗೆ, ನಿನ್ ಕುಟುಂಬದ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಈಗ್ಲೂ ಕೇಳ್ದೆ ಇದ್ರೆ ತಪ್ಪಾಗತ್ತೆ ಅಂತ ಕೇಳ್ತಾ ಇದ್ದೀನಿ. ಅದು ಮೇಡಮ್, ಹೇಳಕ್ಕೇನ್ ಜಾಸ್ತಿ ಇಲ್ಲ, ಯಾಕಂದ್ರೆ ನಿಮ್ಗೆಲ್ರೂ ಪರಿಚಯನೂ ಇದೆ. ಆದ್ರೆ ಅಯ್ಯೋ ಪಾರ್ಥ, ನಾನ್ ನಿನ್ ಹೆಂಡ್ತಿ, ನನ್ನ ಹತ್ರ ಏನ್ ಮುಚ್ಚುಮರೆ? ಅವ್ರು ಯಾರೇ ಆಗಿದ್ರು, ಏನೇ ಆಗಿದ್ರು, ಅವರು ನನ್ನ ಮನೆಯವರೇ ಅಲ್ವಾ? ನಾನು ಹೇಗೋ ಅಂದ್ಕೊಂಡು ಹೋಗ್ತೀನಿ. ನೀನ್ ಹೇಳು. ನೀವು ತುಂಬಾ ಒಳ್ಳೆಯವರಂತ ಗೊತ್ತು ಭಾರ್ಗವಿ, ಆದ್ರೆ ನಾನು ಹೇಳೋ ವಿಷಯ ತುಂಬಾ ಕಟುವಾಗಿದೆ. ಮೇಡಮ್, ಅದೇನೇ ಆದ್ರೂ ನನ್ನ ಬಿಟ್ಟೋಗಲ್ಲ ಅಂತ ಮಾತು ಕೊಡಿ. ಪಾರ್ಥ, ನಾನಿನ್ ಹೆಂಡ್ತಿ, ನಾನ್ ನಿನ್ನ ಹೇಳ್ಬಿಟ್ಟು ಹೋಗ್ಲಿ? ಆದ್ರೂ ನನ್ ಸಮಾಧಾನಕ್ಕೆ ಮಾತು ಕೊಡಿ.
ಅದೇನೇ ಕಷ್ಟ ಬಂದ್ರು ಇಬ್ರು ಹಂಚ್ಕೊಳ್ಳೋಣ. ಅದೇನೇ ಖುಷಿ ಇದ್ರು ಮನೆ ತುಂಬ ಹಂಚ್ಕೊಳ್ಳೋಣ. ಒಟ್ನಲ್ಲಿ ನಾವಿಬ್ರು ಎರಡು ದೇಹ ಒಂದೇ ಜೀವ ಅನ್ನೋ ಥರ ಅನ್ಯೋನ್ಯವಾಗಿ ಬಾಳೋಣ. ಈಗ್ಲಾದ್ರೂ ಹೇಳ್ತೀಯಾ? ಮೇಡಮ್, ನಮ್ಮನೆ ಮನೆಯವ್ರ ಬಗ್ಗೆ ನಾನು ಹೇಳೋದ್ಕಿಂತ ನೀವು ಬಂದು ನೋಡಿದ್ರೇನೆ ಒಳ್ಳೇದು. ಬನ್ನಿ ಮನೆಗೆ ಹೋಗೋಣ. ಅಣ್ಣ, ಏನಾಯ್ತು? ಸರ್ ಒಂದು ನಿಮಿಷ ಬಂದೆ. ಭಯ ಆಗ್ತಿದೀಯಾ? ನಿಮ್ಮನೆಯವರು ನಿಮ್ ಥರನೇ ಒಳ್ಳೆಯವರು ಅನ್ನೋ ನಂಬಿಕೆ ನನಗಿದೆ ಪಾರ್ಥ. ಆದ್ರೆ ನಾನು ಹುಟ್ಟದಾಗಿಂದ ಇಲ್ಲಿವರೆಗೂ ಫ್ರೆಂಡ್ಸ್ ಜೊತೆ ಆಗ್ಲಿ, ಸಂಬಂಧಿಕರ ಮನೆಗಾಗ್ಲಿ, ಟ್ರಿಪ್ಗೆ ಹೋಗೋದಾಗ್ಲಿ ನಾನು ಯಾವತ್ತೂ ಮನೆ ಬಿಟ್ಟೋಳೆ ಅಲ್ಲ. ಅಪ್ಪ ಅಮ್ಮನ್ ಬಿಟ್ಟಂತೂ ನಾನು ಹೋಗೇ ಇಲ್ಲ. ಆದ್ರೆ ಇವಾಗ ನೋಡಿ, ನಿನ್ನವರೆಲ್ಲ ನನ್ನವ್ರು ಆಗ್ತಾ ಇದ್ದಾರೆ, ನನ್ನವರು ಯಾರೋ ದೂರದವ್ರು ಆಗ್ತಾ ಇದಾರೆ ಅನಿಸ್ತಾ ಇದೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನನ್ನವರು ತುಂಬಾ ದೂರ ಇದ್ದಾರೇನೋ ಅನಿಸ್ತು. ಅದಕ್ಕೆ ದುಃಖ ಆಯ್ತು ಪಾರ್ಥ. ಮೇಡಮ್, ಹೆದರ್ಕೋಬೇಡಿ. ನಾನೀಗ ನಿಮ್ಮ ಮದುವೆ ಆಗಿದ್ದೀನಿ. ನನ್ನ ಫಸ್ಟ್ ಪ್ರಿಯಾರಿಟಿ ಯಾವತ್ತಿದ್ರೂ ನೀವೇ ಆಗಿರ್ತೀರ. ನನ್ನ ನಂಬಿ ಬಂದಿರೋ ನಿಮ್ಮ ಕೈನ ನಾನು ಯಾವತ್ತೂ ಬಿಡಲ್ಲ. ಹಾಗೆ ನೀವು ನನ್ನ ಬಿಟ್ಟು ಹೋಗ್ಬಾರ್ದು, ಓಕೆನಾ? ಬಿಡ್ತು ಅನ್ನು. ಪದೇ ಪದೇ ಬಿಟ್ಟು ಹೋಗೋದ್ರ ಬಗ್ಗೆ ಯಾಕೆ ಮಾತಾಡ್ತೀಯ ಪಾರ್ಥ? ಮೇಡಮ್, ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಹೇಳು ಪಾರ್ಥ. ಹೇಗಿದ್ರು ಇನ್ ಸ್ವಲ್ಪ ಹೊತ್ತಲ್ಲಿ ನಮ್ಮ ಮನೆಯವ್ರ ಪರಿಚಯ ಆಗತ್ತೆ. ಅದನ್ನ ಬಿಟ್ಟು ಇನ್ ಕೆಲವೊಂದು ವಿಷಯ ಹೇಳಬೇಕು. ಮೇಡಮ್, ನಾನು ಅಸಿಸ್ಟೆಂಟ್ ಅಲ್ಲ. ಓ, ಜಾಬ್ ಏನಾದ್ರೂ ಡಿಸೈನ್ ಮಾಡ್ಬಿಟ್ಯಾ? ಅಯ್ಯೋ, ಹಾಗಲ್ಲ ಮೇಡಮ್. ನಾನು ನನ್ನ ಕಂಪನಿಲಿ ಅಸಿಸ್ಟೆಂಟ್ ಅಲ್ಲ, ನಾನೇ ಬಾಸ್. ಹಾಗೆ ನನ್ನ ಮ್ಯಾನೇಜರ್ ಮನು, ಅದೇ ನಮ್ಮ ಕಂಪನಿಲಿ ಬಾಸ್ ಅಂತ ಪರಿಚಯ ಮಾಡಿದ್ನಲ್ಲ ಅವನು. ನಿಮ್ಮ ಹತ್ರ ನಾನಷ್ಟು ಶ್ರೀಮಂತ, ಒಂದು ಕಂಪನಿ ಬಾಸ್ ಅಂತ ಹೇಳಕ್ ಮುಜುಗರಾಗಿ ಅಸಿಸ್ಟೆಂಟ್ ಅಂತ ಹೇಳಿದ್ದೆ. ಪಾರ್ಥ, ನೀನು ಅಸಿಸ್ಟೆಂಟ್ ಆದ್ರೂ ಆಗಿರು, ಬಾಸ್ ಆದ್ರೂ ಆಗಿರು, ನೀನ್ ಮಾಡೋ ಕೆಲ್ಸನ ನೀನ್ ನಿಷ್ಠೆಯಿಂದ ಮಾಡ್ತಿದ್ಯಾ ಇಲ್ವಾ ಅನ್ನೋದನ್ನಷ್ಟೇ ನಾನು ಗಮನಿಸ್ತೀನಿ. ನಮ್ಮಮ್ಮ ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇದ್ರು, ಗಂಡ ಹೇಗಿದ್ರು ಸಹಿಸ್ಕೋಬಹುದು, ಆದ್ರೆ ಮೈಗಳ್ಳ ಸೋಂಬೇರಿ ಆಗಿದ್ರೆ ಅವನನ್ನ ಹೆಂಡತಿಯಿಂದ ಸಹಿಸ್ಕೊಳಕ್ ಆಗಲ್ಲ ಅಂತ. ನನ್ಗೆ ಹೆಂಡತಿಯಾಗಿ ಆ ಮಾತು ಸರಿ ಅನ್ಸುತ್ತೆ. ನೀನ್ ಮಾಡೋ ಕೆಲ್ಸನ ನಾನು ಗೌರವಿಸ್ತೀನಿ. ನೀನ್ ದೊಡ್ಡ ಜಾಬ್ ಅಲ್ಲಿ ಇದೆಯಾ ಇಲ್ವಾ, ಅಥವಾ ನಿನ್ ಹತ್ರ ದುಡ್ಡಿದ್ಯಾ ಇಲ್ವಾ ಅನ್ನೋದು ನನಗೆ ದೊಡ್ಡ ವಿಷಯ ಆಗೋದೇ ಇಲ್ಲ. ಇಬ್ರು ಗಟ್ಟಿಯಾಗಿದ್ದೀವಿ, ಇಬ್ರು ದುಡ್ಕೊಂಡೆ ತಿನ್ನೋಣ ಬಿಡು. ಮೇಡಮ್, ಹಾಗಲ್ಲ. ನಾನು ಪಾರ್ಥ, ದುಡ್ಡು ಇವತ್ ಬರುತ್ತೆ ನಾಳೆ ಹೋಗುತ್ತೆ, ಪ್ರೀತಿನೇ ಶಾಶ್ವತ ಅಲ್ವಾ?
ನಾನೇ ಸರ್ವಶ್ರೇಷ್ಠ ಅಂತ ಬದುಕೋ ಈ ಸಮಾಜದಲ್ಲಿ ನಾವಿಬ್ರು ಸಮಾನರು. ನನಗೂ ಆಸೆ ಕನಸು ಗುರಿಗಳಿದೆ ಅಂತ ಸಪೋರ್ಟ್ ಮಾಡೋ ಗಂಡ ಸಿಗೋದು ತುಂಬಾ ಕಷ್ಟ ಪಾರ್ಥ. ನನಗ್ ನೀನ್ ಸಿಕ್ಕಿದ್ಯಾ. ನೀವು ತುಂಬಾ ಒಳ್ಳೆಯವರು. ಆದ್ರೆ ನಾನೇ ಅಸಿಸ್ಟೆಂಟ್ ಅಂತ ಅಂದು 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 ತೋಳ ಬಂತಲೇ ತೋಳ ಆಗೋಗಿದ್ದೀನ. ಇವಾಗ ನಿಜ ಹೇಳಿದ್ರು ನೀವು ನಂಬೋ ಸ್ಥಿತಿಲಿಲ್ಲ. ಏನ್ ಮಾಡ್ಲಿ ಇವಾಗ? ಪಾರ್ಥ, ನನಗ್ ಕಷ್ಟ ಗೊತ್ತಾಗ್ಬಾರ್ದು, ನಾನ್ ಸುಖವಾಗಿರ್ಲಿ ಅಂತ ನೀನ್ ಸುಳ್ಳು ಹೇಳ್ತಾ ಇದೀಯ ತಾನೆ? ನಿನಗ್ ನನ್ ಮೇಲೆ ಅದೆಷ್ಟು ಪ್ರೀತಿ ಇದೆ. ಪ್ರೀತಿ ಇರೋದಂತೂ ನಿಜ. ಆದ್ರೆ ಸತ್ಯನ ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮನೆಗೆ ಹೋದ್ಮೇಲೆ ನಿಮಗೆ ಅರ್ಥ ಆಗತ್ತೆ. ಅದಕ್ಕೆ ನಾನೇನೋ ಕೇಳಿದ್ರೆ ನೀನು ಬೇಜಾರು ಮಾಡ್ಕೊಳಲ್ವಾ? ಇನ್ನೇನು ಉಳಿದಿದೆ ಅಂತ ನಾನು ಬೇಜಾರು ಮಾಡ್ಕೊಳ್ಳಿ ಕಲ್ಪನಾ. ಯಾರು ಏನೇ ಅಂದ್ರು ತಾಕ್ದೇ ಇರೋ ಪರಿಸ್ಥಿತಿಗೆ ತಲುಪಿಬಿಟ್ಟಿದೀವಲ್ವಾ ನಾವು. ಅಣ್ಣನ ಕೋಪ ನನಗೆ ಅರ್ಥ ಆಗುತ್ತೆ ಅದಕ್ಕೆ. ಆದರೆ ನಾವೇ ದುಡುಕಿ ನಮ್ಮ ಕೂಸನ್ನ ಮನೆಯಿಂದ ಆಚೆ ಹಾಕ್ಬಿಟ್ವೇನೋ ಅನ್ಸುತ್ತೆ. ನಾವಿನ್ನೇನ್ ಮಾಡ್ಬೇಕಾಗಿತ್ತು ಹೇಳು ಕಲ್ಪನಾ? ಬೃಂದ ಮದ್ವೆ ಮಾಡ್ಕೊಂಡು ಹೋದಾಗ ನಾವೆಲ್ಲ ಅದು ಎಷ್ಟು ನೋವು ಸಂಕಟ ಅನುಭವಿಸಿದೀವಿ ಅಂತ ಭಾರ್ಗವಿಗೆ ಗೊತ್ತಲ್ವಾ? ಆದ್ರೂ ಅವಳು ಹೀಗೆ ಮಾಡೋದ? ಅವರಪ್ಪ ಅವಳನ್ನ ಮನೆಯಿಂದ ಹೋಗು ಅಂದ್ರು, ಇವಳು ಹೋದ್ಲು. ಅಪ್ಪ ಮಗಳ ನಡುವೆ ಇರೋ ಕೋಪ ತಾಪದಲ್ಲಿ ಈ ತಾಯಿ ದುಃಖ ಯಾರಿಗರ್ಥ ಆಗತ್ತೆ ಹೇಳು? ಭಾರ್ಗವಿ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ ಅದಕ್ಕೆ. ಬೇರೆಯವ್ರ ಕಷ್ಟ ನೋವನ್ನ ತನ್ನ ಕಷ್ಟ ಅನ್ಕೊಳ್ಳೋಳು. ಯಾರ ಮನಸ್ಸಿಗೂ ನೋವು ಆಗದೆ ಇರೋ ನೋಡ್ಕೊಳ್ಳೋ ಅಂತೋಳು. ಇವತ್ತು ಬೇಕು ಅಂತ ಹೇಗೆ ಮಾಡಿದ್ಲು ಅಂತ ಅನ್ಕೋತೀಯ ನೀನು? ಅರ್ಜುನ್ ಬಗ್ಗೆ ಒಂದ್ಸರಿ ಯೋಚನೆ ಮಾಡಿ ನೋಡು. ಅಣ್ಣಂಗ ಆಪರೇಷನ್ ಆದಾಗ ಎಷ್ಟು ದುಡ್ಡಿನ ಸಹಾಯ ಮಾಡ್ದ ಅವನು. ಹಾಗೆ ಭಾರ್ಗವಿ ನನ್ಗಿಷ್ಟ ಅನ್ನೋ ಸತ್ಯನ ಬಂದು ನಿಮ್ಮ ಹತ್ರ ಹೇಳ್ದ. ಅದಾದ್ಮೇಲೆ ನಮ್ಗೆ ಎಷ್ಟು ಸರಿ ಸಹಾಯ ಮಾಡಿಲ್ಲ ಅದಕ್ಕೆ. ಈ ಮನೆ ಮಗನ್ ತರ ಇದ್ದ. ಹಲೋ, ಅದ್ಕೆ ಎಲ್ಲೋಗಿದ್ರಿ? ಎಷ್ಟು ಸಲ ಕಾಲ್ ಮಾಡ್ದೆ ಗೊತ್ತಾ? ಬಿಸಿ ಬರ್ತಾ ಇತ್ತು. ಅಯ್ಯೋ ಸಾರಿ ಅರ್ಜುನ್, ಅದು ನನಗೆ ಬೇಕಾಗಿರೋರು ಒಬ್ರ ಹತ್ರ ಮಾತಾಡ್ತಿದ್ದೆ, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಬಿಡಿ. ಅದಕ್ಕೆ ಅದು ನನ್ನ ಹೆಂಡತಿ ಮನೇಲಿ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಅಯ್ಯೋ ಹೌದಾ ಅರ್ಜುನ್? ಯಾಕೆ? ಯಾರು ಏನ್ ಮಾಡಿದ್ರು? ಅಪ್ಪಿ ತಪ್ಪಿ ಆ ಹುಡುಗಿನ ಮನೆಯಿಂದ ಆಚೆ ಕಳ್ಸಿಲ್ಲ ತಾನೆ? ಅದೇ ನಡೆದಿದ್ದು. ಅದಕ್ಕೆ ನಾನೀಗ ನನ್ನ ಹೆಂಡತಿನ ಕರ್ಕೊಂಡು ಮನೆಗೆ ಬರ್ತಾ ಇದ್ದೀನಿ. ನಮಗ್ ನೀವೇ ಹೆಲ್ಪ್ ಮಾಡ್ಬೇಕು. ಅದಕ್ಕೆ ಅಷ್ಟೇ ತಾನೇ ಅರ್ಜುನ್? ಸರಿ, ನೀವಿಬ್ರು ಬನ್ನಿ, ನಾನೇ ನೀವಿಬ್ರನ್ನ ಮನೆ ತುಂಬಿಸ್ಕೋತೀನಿ. ಪಾರ್ಥ, ನಿಮ್ ಅತ್ಕೆನ ನಂಬೋದು ತಾನೆ? ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರಾ? ನಿಮ್ಗಿನ್ನೂ ಅವ್ರ ಬಗ್ಗೆ ಗೊತ್ತಿಲ್ಲ. ಇಷ್ಟು ದಿನ ನಮ್ ಪ್ರೀತಿಗೆ ಸಪೋರ್ಟ್ ಮಾಡಿದ್ದು ಅವರೇ. ಅಷ್ಟೇ ಯಾಕೆ, ಅವತ್ ಮದ್ವೆಯಿಂದ ಓಡ್ ಬಂದಾಗ ಡ್ಯಾಡ್ನ ಕನ್ವಿನ್ಸ್ ಮಾಡಿದ್ದು ಅವರೇ. ನಮ್ಮ ಅತ್ಕೆ ತುಂಬಾ ಒಳ್ಳೆಯವರು. ನೋಡ್ತಾ ಇರಿ ಮೇಡಮ್, ನಿಮ್ಮನ್ನ ಒಡ ಹುಟ್ಟಿದ ಅಕ್ಕನ್ ತರ ಪ್ರೀತಿಯಿಂದ ನೋಡ್ಕೋತಾರೆ. ಹೇಗಾದ್ರೂ ಇರ್ಲಿ, ಆದ್ರೆ ನನ್ನ ಒಡ ಹುಟ್ಟಿದ ಅಕ್ಕ ಬೃಂದನ್ ಥರ ಮಾತ್ರ ಇರದೇ ಇರ್ಲಿ.